ನಮಸ್ಕಾರ. ಮೊದಲ ಟಿ20 ಪಂದ್ಯ ಮಳೆಯಿಂದ ರದ್ದಾಗಿದ್ದಕ್ಕೆ ನಾಯಕ ಅಯ್ಯರ್ ವೈಭವ್ ಬಗ್ಗೆ ನೀಡಿದರು ಸ್ಫೋಟಕ ಹೇಳಿಕೆ. ಸ್ನೇಹಿತರೆ, ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಮಳೆಯಿಂದ ರದ್ದಾಗಿದೆ. ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಶ್ರೇಯಸ್ ಅಯ್ಯರ್ ಅವರು ಇಲ್ಲಿ ಬ್ಯಾಟಿಂಗ್ ಮಾಡಿದರು. ಟೀಮ್ ಇಂಡಿಯಾ ಒಂದು ಕಡೆ ಬ್ಯಾಟಿಂಗ್ ಮಾಡಿ 20 ಓವರ್ ಮುಕ್ತಾಯಗೊಳಿಸಿದ ಬಳಿಯಲ್ಲಿ ಮಳೆ ಕೂಡ ಇಲ್ಲಿ ಆರಂಭವಾಗಿರುವುದರಿಂದ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ರದ್ದಾಗಿ ಹೋಯಿತು. ಹೀಗಾಗಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ಇಲ್ಲಿ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 189 ರನ್ ಹೊಡೆಯಿತು. ಟೀಮ್ ಇಂಡಿಯಾ ಪರವಾಗಿ ನಾಯಕ ಶ್ರೇಯಸ್ ಅಯ್ಯರ್ 47 ಬಾಲ್ಗೆ 68 ರನ್ ಹೊಡೆದರೆ, ಇತ್ತ ಅಭಿಷೇಕ್ ಶರ್ಮಾ ಸ್ಫೋಟಕ 59, ಶಿವಮ್ ದುಬೆ ಕೊನೆಯಲ್ಲಿ 42 ರನ್ಗಳನ್ನು ಹೊಡೆದರು. ಈ ಮೂವರ ನೆರವಿನಿಂದ ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತವನ್ನು ಇಲ್ಲಿ ಕಲೆ ಹಾಕಿತ್ತು. ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ಸಕೀಬ್ ಮಹಮೂದ್ 3 ವಿಕೆಟ್ ಪಡೆದರೆ, ಶಾಮ್ ಕರನ್ 1, ಆದಿಲ್ ರಶೀದ್ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ಒಂದು ಟಾರ್ಗೆಟ್ ಬೆನ್ನತ್ತಲು ಮುಂದಾದ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ಮಳೆ ರಾಯನ ಅಬ್ಬರವೇ ಮುಂದುವರೆದಿತ್ತು. ಇದರ ತುಂತುರು ಮಳೆಯಲ್ಲಿ ಭಾರತ ಕೂಡ ಬ್ಯಾಟಿಂಗ್ ಮಾಡಿರೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಮಳೆ ಬರ್ತಂತ ಕೂಡ ಇಲ್ಲಿ ಕನ್ಫರ್ಮ್ ಆಗಿತ್ತು. ಹೀಗಾಗಿ ಮಳೆ ಬಂದ ನಂತರ ಆಟವನ್ನು ಇಲ್ಲಿ ಅರ್ಧಕ್ಕೆ ಸ್ಥಗಿತಗೊಳಿಸಿ ಈ ಒಂದು ಪಂದ್ಯ ಯಾವುದೇ ರಿಸಲ್ಟ್ ಇಲ್ಲಿ ಕಂಡಿಲ್ಲ. ಈ ಬಳಿಕ ಮಾತನಾಡಿರುವಂತಹ ಟೀಮ್ ಇಂಡಿಯಾದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ಥರ ಹೇಳಿದರು: ಈ ಒಂದು ಪಂದ್ಯ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಕಳೆದ ಐರ್ಲೆಂಡ್ ಸೀರೀಸ್ ನಮಗೆ ಅಷ್ಟೊಂದು ಒಳ್ಳೆಯದಾಗಿರಲಿಲ್ಲ. ಹೀಗಾಗಿ ನಾವು ವೈಟ್ ವಾಶ್ ಮುಖಾಮುಖ ಅನುಭವಿಸಿದ ಮೇಲೆ ಇಂಗ್ಲೆಂಡ್ ಟೂರಿಗೆ ನಾವು ಪ್ರಯಾಣ ಬೆಳೆಸಿದ್ವಿ. ಹೀಗಾಗಿ ಈ ಒಂದು ಟೂರ್ ಉತ್ತಮವಾಗಿರೋದ್ರಿಂದ ಮೊದಲ ಪಂದ್ಯವೇ ಮಳೆಯಿಂದ ರದ್ದಾಗಿದ್ದು ನಮಗೂ ಕೂಡ ಇಲ್ಲಿ ಬೇಜಾರಾಗಿತ್ತು. ನಾವು ರಿಸಲ್ಟ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀವಿ ಅಂತ ಹೇಳಿದರು. ಮುಂದುವರೆದ ಮಾತನಾಡಿದ ಶ್ರೇಯಸ್ ಅಯ್ಯರ್ ಅವರು ವೈಭವ್ ಸೂರ್ಯವಂಶಿ ಬಗ್ಗೆ ಕೂಡ ಮಾತನಾಡಿದರು. ಪ್ಲೇಯಿಂಗ್ 11ಗೆ ಅವರಿಗೆ ಯಾಕೆ ನಾವು ಅವಕಾಶ ಕೊಡಲಿಲ್ಲ ಅಂದರೆ, ಹೀಗಾಗಿ ನಾವು ಟಿ20 ವರ್ಲ್ಡ್ ಕಪ್ ವಿನ್ನಿಂಗ್ ತಂಡವನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ವಿ. ಐರ್ಲೆಂಡ್ ಸೀರೀಸ್ನಲ್ಲಿ ಸ್ಯಾಮ್ಸನ್ ಕೂಡ ಮತ್ತೊಮ್ಮೆ ಅವಕಾಶ ಕೊಟ್ಟು ಇಂಗ್ಲೆಂಡ್ ವಿರುದ್ಧ ಮೊದಲ ಪಂದ್ಯಕ್ಕೂ ಕೂಡ ಸ್ಯಾಮ್ಸನ್ಗೆ ಅವಕಾಶ ಕೊಡಲು ಇದೇ ಕಾರಣ. ಹೀಗಾಗಿ ವೈಭವ್ ಸೂರ್ಯವಂಶಿ ಅವರಿಗೆ ಇದೇ ಕಾರಣಕ್ಕೆ ಅವಕಾಶ ನಾವು ಕೊಟ್ಟಿಲ್ಲ ಅಂತ ಅಯ್ಯರ್ ಅವರು ಹೇಳ್ತಾರೆ. ಬಟ್ ವೈಭವ್ ಸೂರ್ಯವಂಶಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ತಾರಂತ ನಾವು ಅಂದ್ಕೊಂಡಿದ್ವಿ. ಬಟ್ ಕ್ರಿಕೆಟ್ ಅಭಿಮಾನಿಗಳು ಕೂಡ ವೈಭವ್ ಅವರನ್ನು ಪ್ಲೇಯಿಂಗ್ 11ನಲ್ಲಿ ನೋಡಲು ಕಾತುರದಿಂದ ಕಾಯ್ದಿರಬೇಕಾದ್ರೆ ಟೀಮ್ ಇಂಡಿಯಾ ಮತ್ತೊಮ್ಮೆ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕೊಟ್ಟಿಲ್ಲ. ಬಟ್ ಎರಡನೇ ಟಿ20 ಪಂದ್ಯದಲ್ಲಾದರೂ ಪ್ಲೇಯಿಂಗ್ 11ನಲ್ಲಿ ವೈಭವ್ ಕಾಣಿಸ್ಕೊಳ್ತಾರಂತ ಕಾದೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಎರಡನೇ ಟಿ20 ಪಂದ್ಯಕ್ಕೆ ಕಣಕ್ಕಿಳಿತಾರೆ ಇರುವಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.